ಮೈಸೂರಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಹಾಡುವಾಗಲೇ ಚಾಕು ಇರಿತ. ಇನ್ನು KR ನಗರ ಪಟ್ಟಣದ KSRTC ಬಸ್ ನಿಲ್ದಾಣದಲ್ಲಿ ನಡೆದಿರ್ತಕ್ಕಂಥ ಘಟನೆ ಇದು. ಚೀರನಹಳ್ಳಿ ನಿವಾಸಿ ಕೃಷ್ಣ 19 ಎಂಬಾತನಿಗೆ ಚಾಕು ಇರಲಾಗಿದೆ. ಅದೇ ಗ್ರಾಮದ ಸ್ನೇಹಿತ ರೌಡಿ ಶೀಟರ್ ಸುದೀಪ ಎಂಬುವನು 24 ವರ್ಷದ ಯುವಕ ಈ ಕೃತ್ಯ ಎಸಗಿದ್ದಾನೆ. ಇನ್ನು ಕೃಷ್ಣನ ಎದೆ, ಹೊಟ್ಟೆ, ಬೆನ್ನಿನ ಭಾಗಕ್ಕೆ ಚಾಕುವಿನಿಂದ ಇರಿದು ಆತನನ್ನು ಹಲ್ಲೆ ಮಾಡಲಾಗಿದೆ. ಇನ್ನು KR ನಗರ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ KR ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜೊತೆಗೆ ಗಾಯಾಳು ಏನಿದ್ದಾನೆ ಕೃಷ್ಣ, ಆತನನ್ನು ಮೈಸೂರಿನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಇನ್ನು ಮೈಸೂರಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಹಾಡು ಹಗಲೇ ಸಾರ್ವಜನಿಕರ ಸ್ಥಳದಲ್ಲಿ ಇರ್ತಕ್ಕಂಥ ಸ್ಥಳದಲ್ಲಿ ಚಾಕು ಇರುತ್ತಾ. ಚೀರನಹಳ್ಳಿ ನಿವಾಸಿ ಕೃಷ್ಣ 19 ಎಂಬಾತನಿಗೆ ಚಾಕು ಇರುತ್ತಾ. ಅದೇ ಗ್ರಾಮದ ಸ್ನೇಹಿತ ರೌಡಿ ಶೀಟರ್ ಸುದೀಪ್ ಏನಿದ್ದಾನೆ, ಆತನಿಂದ ಒಂದು ಹಲ್ಲೆ ಆಗಿರ್ತಕ್ಕಂಥದ್ದು. ಗಾಯಾಳು ಕೃಷ್ಣ ಇದ್ದಾನೆ, ಆತನ ಎದೆ, ಹೊಟ್ಟೆ, ಬೆನ್ನಿಗೆ ಚಾಕು ಇರಿದಿದ್ದಾನೆ. ಇನ್ನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ KR ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಒಂದು ಕಡೆ ಗಾಯಾಳು ಆಸ್ಪತ್ರೆಯಲ್ಲಿ, ಮೈಸೂರಿನ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರೆ, ಆರೋಪಿ ರೌಡಿ ಶೀಟರ್ ಏನಿದ್ದಾನೆ ಸುದೀಪ್, ಆತ ಪರಾರಿಯಾಗಿದ್ದಾನೆ. ನೋಡಿ, ನಡು ರಸ್ತೆಯಲ್ಲಿ ಹಾಡಾಗಲೇ ಯಾವ ರೀತಿಯಾಗಿರ್ತಕ್ಕಂಥ ಒಂದು ದಾಳಿ ಮಾಡಿದ್ದಾರೆ ಅಂತ. ಇನ್ನು ಇವರಿಬ್ಬರು ಕೂಡ ಸ್ನೇಹಿತರಾಗಿದ್ರು ಅಂತಕ್ಕಂಥದ್ದು ಈಗ ಮಾಹಿತಿ. ಸೊ ಯಾವ ಕಾರಣಕ್ಕೆ ಈ ಒಂದು ಘಟನೆ ನಡೆದಿದೆ ಅನ್ನೋದು ಪೊಲೀಸರ ತನಿಖೆಯಿಂದ ತಿಳಿದು ಬರಬೇಕು. ಯಾಕೆಂದರೆ ಇದೊಂದು ವಿಚಾರ ಏನಪ್ಪ ಅಂತಂದರೆ, ನಡು ರಸ್ತೆಗಳಲ್ಲಿ ಅಥವಾ ಸಾರ್ವಜನಿಕ ಸ್ಥಳಗಳಲ್ಲಿ, ಅದು ಕೂಡ KSRTC ಬಸ್ ನಿಲ್ದಾಣ, ಹಾಡಾಗಲೇ ಅದು ಬೆಳಗಿನ ಜಾವ ಜನರು ಪ್ರಯಾಣಕ್ಕಿದ್ದಂಥ ಸಂದರ್ಭದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಘಟನೆ ನಡೆದಿದ್ದು, ಇಬ್ಬರು ಸ್ನೇಹಿತರ ನಡುವೆ ಜಗಳ ಆಗಿ ಸುದೀಪ್ ಅಂತಕ್ಕಂಥವನು, ಆತ ರೌಡಿ ಶೀಟ್ರು, ಈಗಾಗಲೇ KR ನಗರ ಪೊಲೀಸ್ ಠಾಣೆ ರೌಡಿ ಶೀಟ್ರು, ಆತನ ಸ್ನೇಹಿತ ಕೃಷ್ಣ ಅನ್ನೋನಿಗೆ ಎದೆ, ಹೊಟ್ಟೆ ಭಾಗಕ್ಕೆಲ್ಲ ಚಾಕುನಲ್ಲಿ ಇರಿದಿದ್ದಾನೆ ಅಲ್ಲಿ. ಸೊ ತೀವ್ರವಾಗಿ ಗಾಯಗೊಂಡಂಥ ಕೃಷ್ಣ ಏನಿದ್ದಾನೆ ಚೀರನಹಳ್ಳಿ ನಿವಾಸಿ, ಇಬ್ಬರು ಕೂಡ ಒಂದೇ ಊರಿನವರು, KR ನಗರದವರು. ಸದ್ಯ ಈಗ ಗಾಯಾಳು ಆಸ್ಪತ್ರೆಗೆ ದಾಖಲಾಗಿದ್ದರೆ ಆರೋಪಿ ಪರಾರಿಯಾಗಿದ್ದಾನೆ. ಅಂದರೆ ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ಸಾರ್ವಜನಿಕ ಸ್ಥಳದಲ್ಲಿ ನಡೆದಂಥ ಸಂದರ್ಭದಲ್ಲಿ ಅಲ್ಲಿನ ಜನರ ಪರಿಸ್ಥಿತಿ ಯಾವ ರೀತಿ ಇರುತ್ತೆ. ಸೊ ಅಲ್ಲಿ ಒಂದು ಭಯಭೀತವಾದಂಥ ವಾತಾವರಣ ಕೂಡ ಆಗ್ತದೆ. ಸೊ ಹಾಗಾಗಿ ಪೊಲೀಸರು ಇದ್ರ ಬಗ್ಗೆ ಸೂಕ್ತ ಕ್ರಮ ಜರುಗಿಸಬೇಕು ಅನ್ನೋದು, ಮತ್ತು ಭದ್ರತೆ ಒದಗಿಸಬೇಕು ಅನ್ನೋದು ಸಾರ್ವಜನಿಕ ಸ್ಥಳಗಳಲ್ಲಿ ಅಲ್ಲಿನ ಸ್ಥಳೀಯರ ಒಂದು ಮಾತಾಗಿದೆ.